ಬಿಗ್ ಬಾಸ್ನಲ್ಲಿ ಗಿಲ್ಲಿಗೆ ನೋವಾಗುವಂತೆ ಮಾತಾಡಿದ ರಕ್ಷಿತಾ. ನಿಜಕ್ಕೂ ಏನಿದೆ ಸುದ್ದಿ? ತಪ್ಪದೆ ನೋಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಫಿನಾಲೆ ಹಂತಕ್ಕೆ ಬಂದಿದೆ. ಶೋ ಮುಗಿಯೋಕೆ ಇನ್ನೊಂದೇ ವಾರ ಬಾಕಿ ಇದೆ. ಇಂದು ಎಲಿಮಿನೇಷನ್ ನಡೆಯಲಿದ್ದು, ನೋವಿನಲ್ಲಿ ರಕ್ಷಿತಾ ಏನು ಹೇಳಿದ್ದಾರೆ ಗೊತ್ತಾ? ಹೌದು ಸ್ನೇಹಿತರೆ, ರಕ್ಷಿತಾ ಶೆಟ್ಟಿ ಅವರಿಗೆ ಗಿಲ್ಲಿ ತರಹದ ಹುಡುಗ ಇಷ್ಟ ಎಂಬ ವಿಷಯವನ್ನ ಅವರು ಈ ಹಿಂದೆ ಹಲವು ಬಾರಿ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ. ಮೊದಲಿಗೆ ಗೌರಿ ಕಲ್ಯಾಣ ಧಾರಾವಾಹಿ ತಂಡ ಬಿಗ್ ಬಾಸ್ ಮನೆಗೆ ಬಂದ ಸಂದರ್ಭದಲ್ಲಿ ಮದುವೆ ವಿಚಾರ ಚರ್ಚೆಗೆ ಬಂದಿತು. ಆಗ ಅನುಪಮ ಗೌಡ, ನಿನಗೆ ಮದುವೆ ಆಗಬೇಕಾದ ಹುಡುಗ ಹೇಗಿರಬೇಕು ಎಂದು ಕೇಳಿದಾಗ ರಕ್ಷಿತಾ ನೇರವಾಗಿಯೇ ಗಿಲ್ಲಿ ಆಗಿರಬೇಕು ಅಂತ ಹೇಳಿದ್ರು. ಈ ಮಾತು ಕೇಳಿ ಮನೆ ಮಂದಿಯೆಲ್ಲ ನಗುತ್ತಾ ರಕ್ಷಿತಾ ಅವರನ್ನ ಕಾಲೆಳೆದಿದ್ದರು. ಇನ್ನು ಅಷ್ಟೇ ಅಲ್ಲ, ಕಿಚ್ಚ ಸುದೀಪ್ ಕೂಡ ಈ ವಿಚಾರವಾಗಿ ಪ್ರಶ್ನೆಯನ್ನ ಕೇಳಿದಾಗ ಜಾಸ್ತಿ ಯೋಚಿಸದವರು, ಒಳ್ಳೆಯ ಸೆನ್ಸ್ ಆಫ್ ಹ್ಯೂಮರ್ ಇರುವವರು ನನಗೆ ಇಷ್ಟ, ಹೀಗಾಗಿ ಗಿಲ್ಲಿ ನನಗೆ ಇಷ್ಟ ಎಂದು ಸುದೀಪ್ ಮುಂದೆಯೇ ಹೇಳಿದ್ದರು. ಟಾಪ್ 6 ಸ್ಪರ್ಧಿಗಳಲ್ಲಿ ಧನುಷ್ ಮೊದಲ ಫಿನಾಲೆ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ. ವೀಕ್ ಡೇ ಹಾಗೂ ವೀಕೆಂಡ್ನಲ್ಲಿ ವೀಕ್ಷಕರಿಗೆ ಸಂಪೂರ್ಣ ಮನೋರಂಜನೆ ನೀಡುತ್ತಿದ್ದ ಬಿಗ್ ಬಾಸ್ ಫಿನಾಲೆ ಜನವರಿ 17-18ರಂದು ನಡೆಯಲಿದೆ. ಬಿಗ್ ಬಾಸ್ ಮುಗಿಯುತ್ತಿರೋದು ಬರೀ ವೀಕ್ಷಕರಿಗಲ್ಲ, ಕಂಟೆಸ್ಟೆಂಟ್ಗಳಿಗೂ ಬೇಸರದ ವಿಷಯ. ಬಿಗ್ ಬಾಸ್ ಮನೆಯ ಪುಟ್ಟಿ, ಗಿಲ್ಲಿಯ ವಂಶದ ಕುಡಿ ಎಂದೇ ಪ್ರಸಿದ್ಧ ಪಡೆದಿರುವ ರಕ್ಷಿತಾ ಶೆಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಾಕಿ ಪ್ರಸಿದ್ಧಿಯನ್ನ ಪಡೆದಿದ್ರು. ಇಷ್ಟು ದೊಡ್ಡ ಮಟ್ಟದಲ್ಲಿ ಫೇಮಸ್ ಆಗಿರಲಿಲ್ಲ. ಬಿಗ್ ಬಾಸ್ಗೆ ಬಂದಾಗಲೂ ಇವರು ಯಾರು ಅಂತ ಗೂಗಲ್ ಸರ್ಚ್ ಮಾಡಿದವರ ಸಂಖ್ಯೆ ಸಾಕಷ್ಟಿದೆ. ಈಗ ರಕ್ಷಿತಾ ಕರ್ನಾಟಕದ ಮೂಲೆ ಮೂಲೆಗೂ ಪರಿಚಿತರಾಗಿದ್ದಾರೆ. ತಮ್ಮ ಆಟದ ಮುಖಾಂತರ ಇಲ್ಲಿ ತನಕ ಬಂದಿದ್ದಾರೆ. ಬಿಗ್ ಬಾಸ್ ಶೋ ಮುಗಿತಿರೋದು ಅವರಿಗೂ ಕೂಡ ಬೇಸರ ತರಿಸಿದೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಸಂಪೂರ್ಣ ಜೀವಿಸಿರುವ ರಕ್ಷಿತಾಗೆ ಕುಟುಂಬಸ್ಥರು ನೆನಪಾಗಿದ್ದು ಬಹಳ ಅಪರೂಪ. ಗಿಲ್ಲಿ ಫ್ರೆಂಡ್, ರಘು ಅಣ್ಣ, ಮಾಡು ಅಣ್ಣ ಎನ್ನುತ್ತಲೇ ಸಂಬಂಧವನ್ನ ಬೆಳೆಸಿಕೊಂಡಿರುವ ರಕ್ಷಿತಾ ಬಿಗ್ ಬಾಸ್ ಮನೆಯನ್ನ ಮಿಸ್ ಮಾಡಿಕೊಳ್ತಾರಂತೆ. ರಕ್ಷಿತಾ ಬೆಡ್ ಮೇಲೆ ಮಲಗಿಕೊಂಡು ಕ್ಯಾಮ್ರಾ ಜೊತೆ ಮಾತನಾಡಿದ್ದಾರೆ. ವೀಕ್ಷಕರಿಗೆ ಮನವಿ ಕೂಡ ಮಾಡಿದ್ದಾರೆ. ಇನ್ನು ಬಿಗ್ ಬಾಸ್ ಇರೋದು 10 ದಿನ. ಆ ನಂತರ ಬಿಗ್ ಬಾಸ್ ಮನೆಯಲ್ಲಿ ನಮ್ಮನ್ನ ನೀವು ನೋಡೋಕೆ ಸಾಧ್ಯ ಇಲ್ಲ. 10 ದಿನ ಮಾತ್ರ ನೀವು ನಮ್ಮನ್ನ ನೋಡ್ಬೋದು. ಹಾಗಾಗಿ ಈ 10 ದಿನ ಎಷ್ಟು ಸಾಧ್ಯವೋ ಅಷ್ಟು ಬಿಗ್ ಬಾಸ್ ನೋಡಿ, ನಮ್ಮನ್ನ ನೋಡಿ ಎಂದು ರಕ್ಷಿತಾ ಅವರು ಹೇಳಿಕೊಂಡಿದ್ದಾರೆ. ಕಲರ್ಸ್ ಕನ್ನಡ ಬಿಗ್ ಬಾಸ್ ಇಂದಿನ ಪ್ರೋಮೋ ಬಿಡುಗಡೆ ಮಾಡಿದೆ. ಸಂಬಂಧದ ವಿಷಯಕ್ಕೆ ಕಿಚ್ಚ ಸುದೀಪ್ ರಕ್ಷಿತಾ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದು ರಕ್ಷಿತಾ ಫ್ಯಾನ್ಸ್ ಕೋಪಕ್ಕೆ ಕಾರಣವಾಗಿದೆ. ಬೇರೆಯವರು ಕಣ್ಣಿಗೆ ಕಾಣೋದಿಲ್ಲ, TRPಗೆ ರಕ್ಷಿತಾ ಬೇಕು, ಆದರೆ ಅವರನ್ನೇ ನೆಗೆಟಿವ್ ಮಾಡ್ತಿದ್ದಾರೆ. ರಕ್ಷಿತಾ ಮುಗ್ದೆ, ಓಟ್ ಕೇಳುವ ಬದಲು ಶೋ ನೋಡಿ ಎಂದಿದ್ದಾರೆ. ರಕ್ಷಿತಾ ಈ ಬಾರಿ ಬಿಗ್ ಬಾಸ್ ಗೆಲ್ಲಬೇಕು ಎನ್ನುವ ಕಮೆಂಟ್ಗಳನ್ನು ಕೂಡ ಫ್ಯಾನ್ಸ್ ಹಾಕಿದ್ದಾರೆ. ಇನ್ನು ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ.